ಅರಸೀಕೆರೆ ತಾಲೂಕಿನಲ್ಲಿ ಮನೆ ಮನೆ ಗಂಗೆ ಎನ್ನುವ ವಿಶೇಷ ಶೀರ್ಷಿಕೆ ಅಡಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ನಡೆಸುತ್ತಿರುವ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದೆ ಅಂತ ಆರೋಪಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ದಯಾನಂದ್, ಗ್ರಾಮಾಂತರದಲ್ಲಿ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು ಅಂದಾಜು ಮೊತ್ತ 250 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು ಬೀಳುವ ಹಂತದಲ್ಲಿದೆ. ಈ ಯೋಜನೆಗೆ ಪೈಪ್ ಅಳವಡಿಸಲು ರಸ್ತೆಗಳನ್ನು ಹೊಡೆದು ಹಾಕಿ ದುರಸ್ತಿ ಮಾಡದೆ ಹಾಗೆ ಬಿಟ್ಟಿದ್ದು ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿಕೊಳ್ತಾ ಇದೆ. ಜನರು ದನಕರುಗಳು ಓಡಾಡಲು ಕಷ್ಟವಾಗಿದೆ. ಕೆಲವು ಕಡೆ ಹೇಮಾವತಿ ಕುಡಿಯುವ ನೀರನ್ನು ಸ್ಥಳೀಯ ಬೋರ್ವೆಲ್ ನೀರಿನೊಂದಿಗೆ ಮಿಕ್ಸ್ ಮಾಡಿ ಬಿಡೋದ್ರಿಂದ ಫ್ಲೋರೈಡ್ ಅಂಶ ಮಿಕ್ಸ್ ಆಗಿ ರೈತರು ರೋಗಿಗಳಾಗ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು, ಅಧಿಕಾರಿಗಳು, ಗುತ್ತಿಗೆದಾರರು ಬೇಜವಾಬ್ದಾರಿಯಿಂದ ಮಾಡಿರುವ ಈ ಕಾಮಗಾರಿ ವಿರುದ್ಧ ರೈತ ಹುತಾತ್ಮ ದಿನದಂದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ಏನು ಅಂದರೆ, ಈಗ ಮನೆ ಮನೆಗೆ ಗಂಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದಿದೆ ಸರ್. ಆ ಸ್ಕೀಮಲ್ಲಿ ಏನಾಗಿದೆ ಅಂದರೆ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಆ ಕಾಮಗಾರಿಯನ್ನು ಭ್ರಷ್ಟಾಚಾರ ಎತ್ತಿಡಲಿಕ್ಕೋಸ್ಕರ ನಮ್ಮ ಸಂಘಟನೆಯ ಎಲ್ಲ ಕಾರ್ಯದರ್ಶಿಗಳು ಆಗಲಿ, ಸದಸ್ಯರುಗಳಾಗಲಿ ಹೋರಾಟಕ್ಕೆ ನಾವು ನಿಂತಿದ್ದೀವಿ. ಈ ನಮ್ಮ ಕಾಮಗಾರಿ ಹೆಂಗಿದೆ ಅಂದರೆ ನೋಡಿ ಸರ್, ಇದು ಈ ಕಾಮಗಾರಿ ಆಗಿದೆ ನೋಡಿ ಸರ್, ಇದು ಯಾವ ಥರ ಇದೆ. ಆಮೇಲೆ ನಮ್ಮಲ್ಲಿ ಕಾಮಗಾರಿ ಮಾಡಿರೋದು ನೋಡಿ ಸರ್, ಇದು ಬಿಂದಿಗೆಯಲ್ಲಿಡೋದು, ನಾವು ಮೀಟ್ರಲ್ಲಿದೆ ಬಿಂದಿಗೆಯಲ್ಲಿಡೋದು. ಅದಕ್ಕೆ ಅಂತ ಒಂದು ಡೈಮೆನ್ಷನ್ಸ್ ಇರುತ್ತೆ, ಉದ್ದ, ಅಗಲ, ಹೈಟ್ ಅಳತೆ ಇರುತ್ತೆ. ಆ್ಯಸ್ ಪರ್ ಡ್ರಾಯಿಂಗ್ ಪ್ರಕಾರ ಇಂಜಿನಿಯರ್ ಮಾಡೋ ಕೆಲಸ ಇದು, ಇಂಜಿನಿಯರಿಂಗ್ ಮಾಡೋ ಕೆಲಸಗಳು ಇದ್ದವು. ಬೆಳಂಬ ಗ್ರಾಮ ಪಂಚಾಯಿತಿ, ನಾಗೇನಹಳ್ಳಿ ಗ್ರಾಮ ಅಂತ, ಆ ಗ್ರಾಮದಲ್ಲಿ ಕಾಮಗಾರಿ ಈ ಥರ ಕಳಪೆ ಕಾಮಗಾರಿ ಇದೆ. ಈ ಕಳಪೆ ಕಾಮಗಾರಿ ವಿರುದ್ಧವಾಗಿ ನಾವು ನಮ್ಮ ಸಂಘಟನೆಯಿಂದ ಬೃಹತ್ ಪ್ರತಿಭಟನಾ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೀವಿ. 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಅಂತ ಇದೆ. ಆ ದಿನ JJMದು ಯಾವ ಅಧಿಕಾರಿಗಳು ಯಾರು ನಮಗೆ ಅನ್ಯಾಯ ಮಾಡಿದ್ದಾರೆ, ಈ 250 ಕೋಟಿ ಪ್ರಾಜೆಕ್ಟಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ, ಆ ಅಧಿಕಾರಿಗಳ ವಿರುದ್ಧವಾಗಿ ನಾವು ಪ್ರತಿಭಟನಾ 21ನೇ ತಾರೀಕು ಪ್ರತಿಭಟನಾ ಮೆರವಣಿಗೆ ಮಾಡ್ತೀವಿ, ಪ್ರತಿಭಟನಾ ಹೋರಾಟ ಮಾಡ್ತೀವಿ. ಆಮೇಲೆ ನಮ್ಮ ಶಾಸಕರು ಶಿವಲಿಂಗೇಗೌಡರು, ಜನಪ್ರಿಯ ಶಾಸಕರು ಶಿವಲಿಂಗೇಗೌಡರಿಗೆ ಅವರು ನಮ್ಮ ಹಳ್ಳಿ ಭಾಗದಲ್ಲಿ ಬಂದಿಲ್ಲ. ನಾವು ಓಟ್ ಹಾಕಿ 3 ವರ್ಷ ಸತತವಾಗಿ ಓಟ್ ಹಾಕಿ ಶಾಸಕರು, ಜನಪ್ರಿಯ ಶಾಸಕರನ್ನು ಮಾಡಿದ್ದೀವಿ. ನಮ್ಮ ಶಾಸಕರು ಹಳ್ಳಿ ಭಾಗಕ್ಕೆ ಬಂದು ಹಳ್ಳಿ ಸಮಸ್ಯೆ ನೋಡ್ತಾ ಇಲ್ಲ. ಯಾಕೆಂದರೆ ಅವರು ಸೋಮವಾರದಿಂದ ಅಪ್ ಟು ಶುಕ್ರವಾರದವರೆಗೂ ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ನಮ್ಮ ಹಳ್ಳಿ ಭಾಗದ ತಾಲೂಕು, ಹಳ್ಳಿ ಭಾಗದ ರೈತರ ಸಮಸ್ಯೆ ಅವರಿಗೆ ಶಾಸಕರ ಗಮನಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಬೆಂಗಳೂರಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಇದೆ. ನಮ್ಮದು ಲೋಕಲ್ ರಾಜಕೀಯ. ನಮ್ಮ ಶಾಸಕರು ಬಿಟ್ಬಿಟ್ಟು ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ನಮ್ಮ ಸಮಸ್ಯೆ ತುಂಬ ಇದೆ. ಯಾಕಂದರೆ ನಾವು ಓಟ್ ಹಾಕ್ಬೇಕಾದ್ರೆ ಮಾತ್ರ ನಮ್ಮ ಶಾಸಕರಿಗೆ ಹಳ್ಳಿ ಭಾಗದ ರೈತರುಗಳು ಬೇಕು, ಹಳ್ಳಿ ಭಾಗದ ವೋಟರ್ಸ್ಗಳು ಬೇಕಾಗಿದೆ. ಈಗ ಗೆದ್ದ ಮೇಲೆ ನಾವು ಏನಕ್ಕೆ ಬೇಕು? ಶಾಸಕರು ನಮಗೆ ಬೇಕಾಗಿಲ್ಲ, ಹಳ್ಳಿ ರೈತರುಗಳು ಬೇಕಾಗಿಲ್ಲ. ಸರ್, ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲ್ಲ ನಮ್ಮ ಶಾಸಕರು. ನಮ್ಮ ಸಮಸ್ಯೆನ ಹೇಳ್ಕೊಳೋಣ ಅಂತಂದರೆ ಶಾಸಕರ ಹತ್ರ ಹೇಳೋಣ ಅಂದರೆ ಶಾಸಕರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ನಾವು ಯಾರ ಹತ್ರ ಹೇಳ್ಕೋಬೇಕು ನಮ್ಮ ಸಮಸ್ಯೆ? ಯಾರಿಗೆ ತೋರಿಸ್ಬೇಕು ಸರ್ ಇದನ್ನಲ್ಲವಾ? ನಮ್ಗೆ ಅನ್ಯಾಯ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ. 250 ಕೋಟಿ ಸೆಂಟ್ರಲ್ ಸ್ಕೀಮ್ದು ಪ್ರಾಜೆಕ್ಟ್ದು ಅನ್ಯಾಯ ಆಗಿದೆ. ನಾವು ಯಾರಿಗೆ ಹೇಳಬೇಕು? ಯಾರ ಹತ್ರ ಹೇಳ್ಕೋಬೇಕು? ನಮ್ಮ ಹಳ್ಳಿಯ ಅಳುವನ್ನು ಯಾರ ಹತ್ರ ಹೇಳ್ಕೋಬೇಕು? ಆ ದಾರಿ ವ್ಯವಸ್ಥೆ ನೋಡಿ ಸರ್, CC ರೋಡೆಲ್ಲ ಅಗದ್ಬಿಟ್ಟು ತಿಪ್ಪೆ ಗುಂಡಿ ಮಾಡಿದ್ದಾರೆ. ಇದು ಮನೆ ಮನೆಗೆ ಗಂಗೆ ಅಲ್ಲ, ಮನೆ ಮನೆಗೆ ಗುಂಡಿ, ಮನೆ ಮನೆಗೆ ಮಶಾಣ ಮಾಡಿದ್ದಾರೆ. ರೋಡ್ನ ಇಡೀ ಗ್ರಾಮನೇ ಮಶಾಣ ಥರ ಆಗಿದೆ ಸರ್. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಯಾವ ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಶಾಸಕರು ನ್ಯಾಯ ಕೊಡಿಸ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಅವ್ರ ಯಾಕಂದ್ರೆ ನಮ್ಗೆ ಭರವಸೆ ಇಲ್ಲ. ನಮ್ಮ ತಾಲೂಕು ಬಿಟ್ಟು ಅವರು ರಾಜ್ಯ ಮಟ್ಟದಲ್ಲಿ ಕುಂತಾರೆ ನಮ್ಮ ಶಾಸಕರು. ಯಾವತ್ತೋ ಒಂದಿನ ಬರ್ತಾರೆ, ಯಾವತ್ತೋ ಒಂದಿನ ಹೋಗ್ತಾರೆ. ಒಬ್ಬರು ರೈತರನ್ನ ಕುಂತ್ಕೊಂಡು ರೈತರ ಪರವಾಗಿ ಹೋರಾಟ ಮಾಡಿಲ್ಲ ಶಾಸಕರು, ರೈತರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಅಂತ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಸರ್ 250ರಿಂದ 300 ಜನ ನಮ್ಮ ಅರಸೀಕೆರೆಯಿಂದ ಡೆಲ್ಲಿ ಚಲೋ, ಇದು ಏನೇನಿದೆ ಸಬ್ಜೆಕ್ಟು, ಏನೇನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಡೆಲ್ಲಿಗೆ ಹೋಗಿ ಡೆಲ್ಲಿ ಹೆಡ್ ಆಫೀಸಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ, ಇದು 2020-2021ನೇ ಇಸ್ವಿಯಲ್ಲಿ ಇದು ಕಾಮಗಾರಿನ ಪ್ರಾಜೆಕ್ಟ್ನ ಬಿಡುಗಡೆ ಮಾಡಿರೋದು. 250 ಕೋಟಿ ದೊಡ್ಡ ಬಡ್ಜೆಟ್ ಇದೊಂದು ಕಾಮಗಾರಿ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಕಳಪೆ ಮಟ್ಟದಲ್ಲಿದೆ ಅಂದರೆ ಈ ಕಾಮಗಾರಿ,
ಈ ಅಧಿಕಾರಿಗಳು ಒಂದು ಸರಿಯಾದ ತನಿಖೆ ಆಗಿಲ್ಲ, ಸರಿಯಾದ ಒಂದು ಕೆಲಸಗಳ ಇದಾಗಿಲ್ಲ, ತೋರಿಸಿರೋದು ಈ ಥರ ಮಾಡಿಕೊಡ್ತೀವಿ ಅಂತ ಮಾಡಿರೋದು ಈ ಕಳಪೆ ಕಾಮಗಾರಿ. ಇದಕ್ಕೆ ಒಂದು ತನಿಖೆ ಆಗಬೇಕು. ಸರಿಯಾದ ಏನಾಗಿದೆ, ಜಲಜೀವನ ಮಿಷನ್ ಮನೆಯ ಗಂಗೆ ಮನೆಗೆ ಗಂಗೆ ಆಗಿಲ್ಲ, ಅದು ಗುಂಡಿ ಆಗಿದೆ. ಕಾಮಗಾರಿಗಳು ತೀರಾ ಕಳಪೆ ಮಟ್ಟದಲ್ಲಿರೋದ್ರಿಂದ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಅದನ್ನು ಸರಿಯಾಗಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಆಗಿಲ್ಲ, ಅನ್ಯಾಯ ಆಗಿದೆ. ಶಾಸಕರು ಬಂದು ಅದನ್ನು ತನಿಖೆ ಮಾಡಿಲ್ಲ. ಎಲ್ಲ ಮಟ್ಟಿಗೆ ಒಂದು ಪಂಚಾಯತಿನಲ್ಲಿ ನಾವು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ, ಬಟ್ ಅದನ್ನು ತನಿಖೆ ಆಗಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಶೋಕ್ ಆರ್ ಅಂತ ಹೇಳಿದ ಹೆಸರು. ಸರ್, ನಮ್ಮ ಒಂದು ಹೋರಾಟ ಏನು ಅರಸೀಕೆರೆ ತಾಲೂಕಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮನೆ ಮನೆ ಗಂಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಯೋಜನೆಯನ್ನು ತಂದಿದೆಯಲ್ಲ, ಈ ಯೋಜನೆ ನಿಜವಾಗ್ಲೂ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಎಂಥ ಒಂದು ದುಸ್ಥಿತಿಗೆ ತಲುಪಿದೆ ಅಂತಂದರೆ ನೀವು ನೋಡ್ಬೋದು. ನಾನು ಕೆಲವೊಂದು ಫೋಟೋಗಳನ್ನ ತೋರಿಸ್ತೀನಿ. ಎಲ್ಲ ಒಂದು ಗುಂಡಿನ ಮಾಡಿಟ್ಟಿದ್ದಾರೆ. ಏನು ಪೈಪ್ಗಳನ್ನ ತರೋದು, ಒಡೆಯೋದು, ಗುಂಡಿಗಳನ್ನ ಮಾಡಿದ್ದಾರೆ. ಇದಕ್ಕೆ ನಾನು ಈ ಒಂದು ಯೋಜನೆ ಏನು ನೆಲಗುದಿಗೆ ಬಿದ್ದಿದೆಯಲ್ಲ, ಇದಕ್ಕೆ ನೇರ ಕಾರಣ ನಾನು ಶಾಸಕ ಶಿವಲಿಂಗೇಗೌಡರನ್ನ ನಾನು ಹೇಳ್ತೀನಿ. ಶಿವಲಿಂಗೇಗೌಡ ಇದಕ್ಕೆ ನೇರವಾಗಿ ಅಂತ ಹೊಣೆ. ಯಾಕೆ ಅಂತ ಹೇಳ, ಈ ಒಂದು ಯೋಜನೆಗೆ ಚಾಲನೆ ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಆರೆ ಹಿಡ್ಕೊಂಡು ನಿಂತ್ಕೊಂತಾರೆ. ಸೊ ಆರೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅರ್ಥ ಏನಂದರೆ, ನಾನು ಗುದ್ಲಿ ಪೂಜೆ ಮಾಡಿ ಕಂಕಣವನ್ನು ಕಟ್ಟಿಸ್ಕೊಂಡು ಕಂಕಣ ಬದ್ಧನಾಗಿ ಏನು ಈ ಒಂದು ಯೋಜನೆಯನ್ನು ನಾನು ಪೂರ್ಣ ಮಾಡ್ತೀನಿ ಅಂತಕ್ಕಂಥದ್ದು ಆ ಕಂಕಣಬದ್ಧ ಆದಂಥ ಒಂದು ಆರೆಯನ್ನು ಹಿಡ್ಕೊಂಡು ನಿಂತ್ಕೊಂಡ್ಥದ್ದು. ಏನು ಅದರ ಅರ್ಥ? ಕಂಕಣಬದ್ಧ ಅಂತಂದರೆ ಕೆಲಸವನ್ನು ಮುಗಿಸ್ತೇನೆ, ಅವಧಿಗೆ ಮುಂಚೆನೇ ನಾನು ಈ ಒಂದು ಕೆಲಸವನ್ನು ಮುಗಿಸ್ತೇನೆ ಅಂತಕ್ಕಂಥದ್ದು ಆ ಒಂದು ಕಂಕಣಬದ್ಧ ಅರ್ಥ. ಎಲ್ಲಿ ಮಾಡಿದ್ದೀರಾ? ಎಷ್ಟು ವರ್ಷ ಆಯಿತು? ಕಂಕಣ ಕಟ್ಟಿ ಟಂಕ ಕಟ್ಟಿ ನಿಂತಹ ಶಿವಲಿಂಗೇಗೌಡ್ರೆ ಎಲ್ಲಿದ್ದೀರಾ ನೀವು? ಎಷ್ಟು ವರ್ಷ ಆಗಿದೆ? ಅರಸೀಕೆರೆ ತಾಲೂಕಿನ ಹಳ್ಳಿಗೆ ಭೇಟಿ ಮಾಡಿದ್ದೀರಾ? ಹೌದು, ನೀವು ಭೇಟಿ ಮಾಡ್ತೀರಾ. ಯಾವಾಗ ಗೊತ್ತಾ ಭೇಟಿ ಮಾಡೋದು? ನೀವು ಯಾವುದಾದ್ರೂ ಅರ್ಜೆಂಟಾಗಿ ಕಾಂಕ್ರೀಟ್ ರಸ್ತೆ ಬಂದ್ಬಿಟ್ಟಾಗ ಬರೋದು ಆಡಳಿತ ನಿಂತ್ಕೊಳ್ಳೋದು, ಬರೋದು ಆಡಳಿತ ನಿಂತ್ಕೊಂಡು ಫೋಟೋ ಹೊಡ್ಕೊಂಬಿಟ್ಟು ಹಾಕ್ಬಿಟ್ಟು ಕಳಿಸೋದು. ಇದಲ್ಲ ರೀ ನಿಮ್ಮ ಕೆಲಸ. ಅದು ಕೂಡ ಒಂದು ಕೆಲಸ. ಆದರೆ ಇದು ಹಿಂದೆ ಮಾಡಿದಂಥ ನಾನು ಕಂಕಣ ಕಟ್ಟಿ ನಿಂತುಕೊಂಡಿದ್ದಲ್ಲಪ್ಪ ಆರೆ ಹಿಡ್ಕೊಂಡು, ಆ ಕೆಲಸ ಏನಾಯಿತು? ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಇಲ್ಲ, ಮಾಡಲ್ಲ ನೀವು. ಯಾಕೆ ಅಂತಂದ್ರೆ ಅದರಿಂದ ಮೋಸ್ಟ್ಲಿ ನಿಮಗೆಲ್ಲ ಆಗಿರ್ಬೋದು. ದಯಮಾಡಿ ಶಿವಲಿಂಗೇಗೌಡರೆ, ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನೀವೇನಾದರೂ ಜನರ ಒಂದು ವಿಶ್ವಾಸವನ್ನು ಗಳಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ವಿಶ್ವಾಸವನ್ನು ಗಳಿಸಬೇಕು ಅಂತ ಮನಸ್ಸಲ್ಲಿದ್ದರೆ, ಇಂಥ ಒಂದು ಏನು ಹಳ್ಳಿಗೆ ಇರುವಂತಹ ಒಂದು ಏನು ನೀರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರಲ್ಲ, ಜಲಜೀವನ ಮಿಷನ್ ಅಂತೇಳಿ, ಮೊದಲು ಈ ಒಂದು ಕಾರ್ಯವನ್ನು ಕಂಪ್ಲೀಟ್ ಮಾಡಿ. ಯಾಕೆ ಗೊತ್ತಾ? ಇದು ಎದ್ರು ಬಿದ್ದರೂ ಪ್ರತಿ ಮನೆ ಮುಂದೆ ಗುಂಡಿರ್ತದೆ. ಅದು ನೋಡಿದಾಗಲ್ಲ ಯಾರು ನೆನಪು ಬರುತ್ತೆ? ನಿಮ್ಮ ನೆನಪು ಬರುತ್ತೆ. ದಯಮಾಡಿ ಇದನ್ನು ಶೀಘ್ರ ಜರೂರಾಗಿ, ಮತ್ತೊಮ್ಮೆ ಹೇಳ್ತೀನಿ, ಜರೂರಾಗಿ ಕಾರ್ಯಕ್ರಮ ಕಂಪ್ಲೀಷನ್ ಆಗಲಿಲ್ಲ ಅಂತಂದರೆ ನಿಮ್ಮ ತಲೆದಂಡ ನಿಜವಾಗ್ಲೂ ಆಗೇ ಆಗುತ್ತೆ. ವರದಿ ಚಂದ್ರು ಯಾದವ್, ಅರಸೀಕೆರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.